ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನ ಆನಂದಿಸಿ. ಮಲ್ಲಿ, ಇಲ್ಲೇನ್ ಮಾಡ್ತಿದ್ಯಾ ನೀನು? ನನ್ನ ಯಾಕೆ ಇಲ್ಲಿಗೆ ಬರಕ್ ಹೇಳಿದೆ? ಅಮ್ಮನ ಮನೆ ಪಕ್ಕದಲ್ಲೇ ಇದೆ, ಅವ್ರು ಓಡಾಡೋ ರೋಡ್ ಇದು. ಅವ್ರು ನನ್ನ ನೋಡಿದ್ರೆ ಏನಾಗುತ್ತೆ? ಅಪ್ಪ ಇಲ್ಲಿ ಅಲ್ಲಿ ಮಲ್ಲಿ, ಅಪ್ಪಗೆಲ್ಲ ಹೇಳ್ಬಿಟ್ಯಾ ನೀನು? ಅಪ್ಪ ಅಮ್ಮನ್ಗೆಲ್ಲ ಗೊತ್ತಾಯ್ತಾ? ನಾನು ನಿಂಗೆ ಹೇಳಿದ್ದೆ ಹಾಗೆಲ್ಲ ಮಾಡ್ಬೇಡ ಅಂತ, ಆದ್ರೂ ನಿನ್ನ ಮಾತು ಕೇಳೋದಿಲ್ಲ ಅಲ್ಲ? ಅಕ್ಕರೆ ಯಾಕೆ ಈ ರೀತಿ ಒಂದೇ ಸಮಯ ಮಾತಾಡ್ತಾ ಇದ್ರೆ ಟೆನ್ಷನ್ ಮಾಡ್ಕೊಳ್ತಾ ಇದೀರಾ? ನಾನೇನು ಹೇಳಿಲ್ಲ. ಅವನಿಗೆ ಹೋಗ್ಬಿಟ್ಟು ಮಾತಾಡ್ಸ್ಕೊಂಡ್ ಬಾ ಅಂತ ಅಷ್ಟೇ ಹೇಳಿರೋದು. ನೀವ್ ಯಾಕೆ ಈ ರೀತಿ ಒಂದೇ ಸಮಯ ಟೆನ್ಷನ್ ಮಾಡ್ಕೊಳ್ತಾ ಇದೀರಾ? ಅವನ್ ಯಾರು ಅಂತ ಅವ್ರಿಗೆ ಗೊತ್ತಿಲ್ಲ, ಅವ್ರು ಯಾರು ಅಂತ ಇವನಿಗೆ ಗೊತ್ತಿಲ್ಲ. ಬರೀ ಮಾತಾಡ್ಸ್ಬಿಟ್ ಬಾ ಅಂತ ಕಳ್ಸಿರೋದು ಅಷ್ಟೇಯ. ಏನ್ ಮಾತಾಡ್ಸ್ಕೊಂಡ್ ಬಾ? ನಿಮ್ಗೆ ಅವನ ಬಗ್ಗೆ ಗೊತ್ತು ತಾನೆ, ಅವ್ನು ಒಂದ್ಸಲ ಮಾತಾಡೋದನ್ನ ಶುರು ಮಾಡಿದ್ರೆ ನಿಲ್ಸಲ್ಲ ಅಂತ. ನಿನ್ನ ಹೆಸರು ಇಲ್ಲ ನನ್ನ ಹೆಸರು ಬಾಯ್ತಾ ಹೇಳಿದ್ರೆ ಏನ್ ಮಾಡ್ತೀಯಾ? ಅಕ್ಕರೆ ಈ ಅಪಾಯದ ಬಗ್ಗೆ ಎಲ್ಲ ಮೊದಲನೇ ಪ್ರೀ ಪ್ಲಾನ್ ಮಾಡಿ ಅವ್ನು ರೆಡಿ ಮಾಡಿನೇ ಕಳ್ಸಿರೋದು. ಅವನು ಯಾವ ಸತ್ಯನೂ ಬಾಯ್ ಬಿಡಕ್ಕಿಲ್ಲ ಅಕ್ಕರೆ. ಅವನು ನಿಮ್ಮ ಮಾತು ಕೇಳದೇ ಇರ್ಬೋದು, ಆದ್ರೆ ಈ ಡಾರ್ಲಿಂಗ್ ಮಾತನ್ನ ಯಾವತ್ತೂ ತೆಗ್ದಾಕಲ್ಲ. ಏನಂತ ಹೇಳಿ ಕಳಿಸ? ಇಲ್ಲ, ಅದು ಒಂದು ಸುಳ್ಳು ಪೋನ್ಸಿ ಕಳ್ಸಿದ್ದೀನಿ. ಅವ್ರಮ್ಮ ಅಂದ್ರೆ ನಾನು ಅವನ್ನ ಬಿಟ್ಟು ಇಲ್ಲೇ ಎಲ್ಲೋ ಹೋಗಿದ್ದೀನಿ. ನಾನು ಬರೋವರೆಗೂ ಅವನ ನೋಡ್ಕೊಳ್ತಾ ಇರಿ ಅಂತೇಳಿ ರಿಕ್ವೆಸ್ಟ್ ಮಾಡ್ಕೊಂಡಿದ್ದೀನಿ ಅಷ್ಟೇ. ಅಕ್ಕರೆ ಅಲ್ಲಿ ನೋಡಿ, ನಮ್ಮ ಮಗುಗೆ ಇವಾಗ ಅಜ್ಜನೇ ಬಾಡಿ ಗಾರ್ಡ್ಸ್. ಜಾಸ್ತಿ ನೋಡೋಕ್ಕೆ ಎಲ್ಲಾದ್ರೂ ಸಿಗತ್ತಾ? ನೋಡ್ತಾ ಇದ್ರೆ ಕಣ್ಣ ನಂಗೆ ನೀರು ಬಂದ್ಬಿಡತ್ತೆ. ದೊಡ್ಡ ಸ್ಕ್ರೀನ್ ಪ್ಲೇ ರೈಟರ್ ನೀನು. ಅಪ್ಪ ಅಮ್ಮನ ರೋಡಲ್ಲಿ ಕಾಯೋ ತರ ಮಾಡಿದ್ಯಾ? ಎಷ್ಟೊತ್ತಂತ ಕಾಯ್ತಾರ ಅವರು? ಅಯ್ಯೋ, ಮೊಮ್ಮಗುನ ತಾತ ಅಜ್ಜಿ ಜೊತೆ ಸೇರೋ ತರ ಮಾಡಿದೀನಿ. ಎಂತ ಪುಣ್ಯದ ಕೆಲಸ ಮಾಡಿದೀನಿ. ಹೋಗಿ ಹೋಗಿ ಅದಕ್ಕೂ ಹೋಗುತ್ತಿದ್ದೀರಲ್ಲ. ನಿಮಗೆ ಉಗ್ದಿಲ್ಲ ಅಂತ ದಿನ ಚೆನ್ನಾಗಿರಲ್ಲ ಅಂತ ಅನ್ಸುತ್ತೆ ಅಲ್ವಾ? ಸುಮ್ನೆ ಹೋಗಿಯಲ್ಲ ನಾನು. ನೀನ್ ಮಾಡೋ ಕೆಲಸ ಆಗಿರುತ್ತೆ. ಅಪ್ಪಗೆ ಹೇಳೋದ್ ಬಿಟ್ಟು ನಿನಗೂ ಹೇಳ್ಬೇಕಾ ಸುಳ್ಳು ಹೇಳ್ಬಾರ್ದು ಅಂತ? ಹೇಗಾದ್ರು ಮುಖ ತೋರಿಸ್ಬಿಡಂದ್ಬಿಟ್ಟು ಹೋಗು ಅಂತಿದ್ದೀರಾ? ಫೋನ್ ಇರೋದೇನಕ್ಕೆ? ಫೋನ್ ಮಾಡಕ್ಕೆ. ಮತ್ತೇನ್ ಕಿಸಿತಿದ್ಯಾ? ಫೋನ್ ಮಾಡು. ನೀನ್ ನನ್ನನ್ನ ಬೋಡ ತಾತ ಅಂತ ಕರೆದಿಯಲ್ಲ, ನಂಗೆ ಬಹಳ ಖುಷಿ ಆಯ್ತು. ನೀ ಹಂಗೇನೆ ಅವಳು ಬೋಡ ಅಜ್ಜಿ ಅಂತ ಕರಿಬೇಕಾಗಿತ್ತು. ನೋ ಹಂಗೆಲ್ಲ ಅನ್ಕೊಟ್ಟು ಮಮ್ಮಮ್ಮ. ಓಕೆ, ಕೊಡು ಕೈ. ಇರೋ ಫೋನ್ ಬಂದಿರೋ. ನಿಮ್ಮಮ್ಮನೇ ಫೋನ್ ಮಾಡ್ತಾ ಇದಾರೆ. ಹಲೋ, ಹೇಳಿಮ್ಮ, ಎಲ್ಲಿದ್ದೀರಾ? ಸರ್, ಮಗು ಹತ್ರನೇ ಬರ್ತಾ ಇದ್ದೆ ಸರ್. ಆದ್ರೆ ಬರ್ಬೇಕಾದ್ರೆ ಆಫೀಸ್ ಕಾಲ್ ಬಂದ್ಬಿಡ್ತು. ಸಿಂಗಲ್ ಪೇರೆಂಟ್ ಸರ್. ಆ ಕೆಲ್ಸನೂ ಮಾಡ್ಬೇಕು, ಮಗುನು ನೋಡ್ಕೋಬೇಕು, ಮನೆ ಕೆಲ್ಸನೂ ಮಾಡ್ಬೇಕು, ಎಲ್ಲಾ ಕೆಲ್ಸನೂ ನಾನೇ ಮಾಡ್ಬೇಕು ಸರ್. ತುಂಬಾನೇ ಕಷ್ಟ ಸರ್. ಒಂದ್ ಸ್ವಲ್ಪ ಹೊತ್ತು ಸರ್, 15 ನಿಮಿಷ ಬಂದ್ಬಿಡ್ತೀನಿ. ಅಲ್ಲಿವರೆಗೂ ಮಗು ನೋಡ್ಕೊಳ್ತಾ ಇರ್ತೀರಾ? ಆಯ್ತಮ್ಮ, ನಮ್ಗೆ ಅರ್ಥ ಆಗತ್ತೆ. ನೋ ಪ್ರಾಬ್ಲಮ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್ ಸರ್. ಅಲ್ಲೇ ನಿಂತ್ಕೊಂಡು ಕಾಯ್ಬೇಡಿ, ಅಲ್ಲೆಲ್ಲಾದ್ರೂ ಕೂತಿರಿ, ಬಂದ್ಬಿಡ್ತೀನಿ. ಆಯ್ತು ಆಯ್ತು. ಓಕೆನಾ? ಏನ್ ಓಕೆ? ನಾನು ಹೇಳಿದೇನು, ನೀನ್ ಮಾಡ್ತಿರೋದೇನು? ಬರೋದು ಇನ್ನೂ ಸ್ವಲ್ಪ ಹೊತ್ತಾಗುತ್ತಂತೆ. ಪರವಾಗಿಲ್ವಾ, ನೋಡ್ಕೋತೀರಾ ಅಂತ ಕೇಳಿದ್ರು. ಅಯ್ಯೋ ಹೌದಾ? ನಿಂತು ಕಾಲ್ ನೋವು ಬರ್ತಿದ್ದಿಲ್ರಿ? ಅಜ್ಜಿ. ನೋ ಅಜ್ಜಿ. ಸಾರಿ ಅಮ್ಮಮ್ಮ, ಅಲ್ಲಿ ಪಾರ್ಕ್ ಇದೆ, ಬನ್ನಿ ಅಲ್ಲಿ ಕುತ್ಕೊಳ್ಳೋಣ. ಸೂಪರ್ ಐಡಿಯಾ. ಹೋಗಿ ಬೋಡ ತಾತ ಹತ್ರ ಐಸ್ ಕ್ರೀಮ್ ತೆಗೆಸ್ಕೊಳ್ಳೋಣ. ಅಜ್ಜಿ ತಾತನ ಜೊತೆ 15 ನಿಮಿಷ ಕಾಲ ಕಳೆಯೋದ್ ಬಿಟ್ಟೆ. ಬರ್ತಾ ಬರ್ತಾ ನನ್ ಯಾವ ಮಾತು ಕೇಳಲ್ಲ ನೀನು. ಅವ್ರ ಕಡೆ ಬರ್ತಿದ್ದೆ.